ಆಮೇಲೆ ಅಲ್ಲಿಯ ಮಸೀದಿಗೆ ಒಂದು ವಿಷ ತಿಳಿಸಿ ಎಲ್ಲಿ ಅಲ್ಲಿಂದ ಒಂದು 300-200 ಜನ ಬಂದು ಇಲ್ಲಿ ಆದಷ್ಟು ನಾವು ಅವರನ್ನು ತೆಗೆಯಲಿಕ್ಕೆ ಪ್ರಯತ್ನ ಮಾಡಿದರು, ನಮ್ಮಿಂದ ಆಗಲಿಲ್ಲ. ಯಾವ ಹಿಂದೂ ಆಗಲಿ ಮುಸಲ್ಮಾನರಾಗಲಿ ಇಲ್ಲಿ ಒಡೆದಾಡಿ ಸಾಯುವುದನ್ನು ಇದೊಂದು ಉದಾಹರಣೆ ಆಗಿರುತ್ತದೆ. ಇಲ್ಲಿ ಎರಡು ಸಮುದಾಯದ 4 ಜೀವಗಳನ್ನು ಕಳ್ಕೊಂಡಿದ್ದೇವೆ. ಇದು ವಿಶೇಷವಾಗಿ ಈ ಫ್ರೈಡೇ ದಿನ ಅವರು ಮಸೀದಿಗೆ ಹೋಗದೆ ಇಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಶುಕ್ರವಾರವಾಗಿ ಮಸೀದಿಗೆ ಹೋಗೋದು ಸಹ ಎಲ್ಲರೂ ಇಲ್ಲಿ ಇದ್ದುಕೊಂಡು ಎಲ್ಲ ಸಹಕಾರ, ಪ್ರತಿಯೊಂದು ಸಾಮಾನು ಇಲ್ಲಿಗೆ ಗಾಡಿ ಬರ್ತಾ ಇಲ್ಲ, ಒಂದು ದೂರ ಈ ಕಡೆ ಗಾಡಿ ಬರ್ತಾ ಇಲ್ಲ, ಆ ಗಾಡಿಗೆ ಎಲ್ಲ ಸಾಮಾನು ಅವರನ್ನು ತುಂಬಿಕೊಂಡು ಬಂದು ಎಲ್ಲ ಇಲ್ಲಿ ಕೆಲಸ ಮಾಡಿದ್ದಾರೆ. ಮಂಟಪದ ಪಂಬ ಇತ್ತಿಲೆಂಬಲ್ಲಿ ಇವತ್ತು ಬೆಳಿಗ್ಗೆ ಒಂದು 4 ಗಂಟೆಗೆ ದೊಡ್ಡೊಂದು ದುರಂತ ನಡೆದಿದೆ. ನನಗೆ ಇಲ್ಲಿಂದ ಹತ್ತಿರ ನನ್ನ ನೇಬರ್ ಅವರು ನನಗೆ 4:30 ಗಂಟೆಗೆ ನನಗೆ ಫೋನ್ ಇಲ್ಲಿಂದ ಬಂತು. ನಾನು ಆಗಲೇ ನಮ್ಮ ಇಬ್ಬರನ್ನು ಜಮೀಲ್ ಮತ್ತು ಆಸಿಫರನ್ನು ಕರೆದುಕೊಂಡು ನಾನು ಆದಷ್ಟು ಬೇಗ ಇಲ್ಲಿಗೆ ಬಂದೆ. ಬರುವಾಗ ಕಾಂತಪ್ಪ ಪೂಜಾರಿ ಅವರು ಅವರ ಕಾಲು ಅವರ ಇದರ ಒಳಗೆ ಇತ್ತು. ಅದನ್ನು ನಾವು ಆಸಿಫ್ ಮತ್ತು ಜಮೀಲ್ ನಾವೆಲ್ಲ ಕೂಡಿ ಅವರ ಕಾಲನ್ನು ನಾವು ತೆಗೆದು ಆದಷ್ಟು ಬೇಗ ನಾವು ಅವರನ್ನು ನಿತ್ಯ ಹಾಸ್ಪಿಟಲ್ಗೆ ಒಂದು ಕಾರಲ್ಲಿ ಅವರನ್ನು ಕಳಿಸಿದ್ವಿ. ಆಮೇಲೆ ಅಲ್ಲಿಯ ಮಸೀದಿಗೆ ಒಂದು ವಿಷ ತಿಳಿಸಿ ಎಲ್ಲಿ ಅಲ್ಲಿಂದ ಒಂದು 300-200 ಜನ ಬಂದು ಇಲ್ಲಿ ಆದಷ್ಟು ನಾವು ಅವರನ್ನು ತೆಗೆಯಲಿಕ್ಕೆ ಪ್ರಯತ್ನ ಮಾಡಿದರು, ನಮ್ಮಿಂದ ಆಗಲಿಲ್ಲ. ಆಗಲೇ ನಾವು ತಹಸೀಲ್ದಾರ್ಗೆ ಎಸಿಗೆ ಎಲ್ಲ ಬರುವಾಗ ಫೋನ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ, ಎಲ್ಲರಿಗೆ ಫೋನ್ ಮಾಡಿ ಅವರಿಗೆಲ್ಲ ಮೆಸೇಜ್ ಕೊಟ್ಟು ನಾನು ಬಂದೆ. ನಾನು ಇಲ್ಲಿ ಬರುವ 1-2 ಗಂಟೆ ಆಗುವಾಗ ಎಲ್ಲರೂ ಇಲ್ಲಿ ಎಲ್ಲ ಅವರು ಬಂದು ಇಲ್ಲಿ ತುಂಬಾ ಸಹಕಾರ ಎಲ್ಲರೂ ಮಾಡಿದ್ದಾರೆ. ಕಾನೆಕೆರೆ ಬೆಲ್ಮ ಗ್ರಾಮ ವ್ಯಾಪ್ತಿಯಲ್ಲಿ ಕಾನೆಕೆರೆ ಎಂಬ ಒಂದು ಗ್ರಾಮ, ಅಲ್ಲಿ ಒಂದು ಮನೆಗೆ ಗುಡ್ಡವನ್ನು ಕುಸಿದ್ದು ಒಂದು ಮಗು ತೀರ್ಕೊಂಡಿದೆ. ನಮ್ಮ ನೌಶಾದ್ ಎಂಬವರ ಮಗಳಾಗಿದ್ದಾಳೆ, 9 ವರ್ಷದ ಫಾತಿಮಾ ಎಂಬಳು ಈಗ ಮೃತಪಟ್ಟಿದ್ದಾಳೆ. ಅದನ್ನು ನಾವೆಲ್ಲ ಈಗ ಆ ಕಾರ್ಯಕ್ರಮ ಅದನ್ನು ಎಲ್ಲ ದಫನ್ ಕಾರ್ಯವನ್ನು ಈಗ ಮುಗಿಸಿಕೊಂಡು ಈಗಾಗಲೇ ನಮ್ಮ ವ್ಯಾಪ್ತಿಯಲ್ಲಿ ನಾವು ಯುವ ಕಾಂಗ್ರೆಸ್ ವತಿಯಿಂದ ಇಡೀ ಉಳ್ಳಾಲ ವಿಧಾನಸಭಾ ವ್ಯಾಪ್ತಿಯಲ್ಲಿ ಒಂದು ಟೀಮ್ ಒಂದು ಸೆಟ್ ಮಾಡಿ ವರ್ಕ್ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ ಜಾವ ನಾವು ಒಂದು 3-4 ಗಂಟೆ ಹೊತ್ತಿಗೆ ಮಾಡ್ತಾ ಇತ್ತು. ಈ ಕಡೆ ಮಂಜನಾಡು ಸೈಡಲ್ಲಿ ನವಾಜ್ ಅವರ ಟೀಮ್ ಒಂದು ಕೆಲಸ ಮಾಡ್ತಾ ಇತ್ತು. ಪಾವೂರಲ್ಲಿ ಒಂದು ಇರ್ಫಾನ್ ಅವರ ಟೀಮಲ್ಲಿ ಕೊಂಡ್ಬಿಟ್ಟು ನಾವು ಒಂದು ಟೀಮ್ ಸೆಟ್ ಮಾಡಿ ವರ್ಕ್ ಮಾಡ್ತಾ ಇದ್ದೇವೆ. ನಮ್ಮ ಶಾಸಕರ ಆದೇಶವೂ ಇದೆ. ನಾವು ಹಜ್ಜಿ ಯಾತ್ರೆಯಲ್ಲಿ ಇದ್ರೂ ನಮ್ಮನ್ನು ರಾತ್ರಿ ಬೆಳಿಗ್ಗೆ ಅಂತ ಇಲ್ಲ, ಫೋನಲ್ಲಿ ನಿರಂತರ ಸಂಪರ್ಕದಲ್ಲಿದ್ದು ಇದೊಂದು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ, ಅದರಲ್ಲಿ ನಮ್ಮ ಉಳ್ಳಾಲ ಕ್ಷೇತ್ರದ ಇದೊಂದು ದುರಂತ ಸತ್ಯವಾಗಲೂ ಯಾವ ಹಿಂದೂ ಆಗಲಿ ಮುಸಲ್ಮಾನರಾಗಲಿ ಇಲ್ಲಿ ಒಡೆದಾಡಿ ಸಾಯುವುದನ್ನು ಇದೊಂದು ಉದಾಹರಣೆ ಆಗಿರುತ್ತದೆ. ಇಲ್ಲಿ ಎರಡು ಸಮುದಾಯದ 4 ಜೀವಗಳನ್ನು ಕಳ್ಕೊಂಡಿದ್ದೇವೆ. ಇದರಲ್ಲಿ ಇದು ನಮಗೊಂದು ಅತಿ ದೊಡ್ಡವಾದ ಪಾಠ ಈ ಜಿಲ್ಲೆಗೆ. ಯಾರು ನಾವು ಸಮುದಾಯ ಅಂತ ಈ ಕೋಮು ಗಲಭೆಗೆ ಪೂರಕವಾಗಿ ಯಾರು ಸಹಕಾರ ಕೊಡ್ತಾರೋ ಇದನ್ನು ನೋಡಿ ಇವತ್ತಿಗೆ ನಿಲ್ಲಿಸಬೇಕು ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ಸರ್, ಮಂಜನಾಡಿ ಗ್ರಾಮದ 8ನೇ ವಾರ್ಡ್ ಪಂಬದ ಇತ್ಲು ಇಲ್ಲಿ ಇವತ್ತು ಬೆಳಿಗ್ಗೆ ಇಲ್ಲಿ ಭಾರಿ ದೊಡ್ಡ ಭೂಕುಸಿತ ಉಂಟಾಗಿ ಈ ಮನೆಯಲ್ಲಿರುವಂತಹ 3 ಒಂದು ಮಹಿಳೆ ಮತ್ತು 2 ಮಕ್ಕಳು ಮನೆಯೊಳಗೆ ಸಿಲುಕಿಕೊಂಡಿದ್ದರು. ಅವರನ್ನು ರಕ್ಷಿಸುವಂತಹ ಕಾರ್ಯ NDRF, SDRF, ಫೈರ್ ಸರ್ವಿಸ್ನಂತಹ ಹಲವು ವಿಭಾಗಗಳು, ಅದಕ್ಕಿಂತ ಹೆಚ್ಚಾಗಿ ಸ್ಥಳೀಯ NS ಕರೀಂ ಇರಬಹುದು, ಆಸಿಫ್ ಇರಬಹುದು, ಇವರು ಬೆಳಿಗ್ಗೆ 4:45ಕ್ಕೆ ಅಲ್ಲಿಂದ ಓಡಿ ಬಂದು ಅಲ್ಲಿಂದ ಹೊಟ್ಟೆಗೆ ಏನೂ ತಿನ್ನದೆ ಬೆಳಗಿನ ಉಪಹಾರವಾಗಲಿ ಊಟವಾಗಲಿ ಏನು ಮಾಡದೆ ಇನ್ನು 10 ಗಂಟೆ ತನಕ ಇವರು ರಕ್ಷಣಾ ಕಾರ್ಯದಲ್ಲಿದ್ದಾರೆ. ಅದೇ ರೀತಿ ಇವತ್ತು ವಿಶೇಷವಾಗಿ ಮುಸಲ್ಮಾನರಿಗೆ ಜುಮಾ ಅಥವಾ ಫ್ರೈಡೇ ನಮಾಜಿನ ಸಮಯ. ಈ ಸಮಯದಲ್ಲಿ ಇಲ್ಲಿ ಇದ್ದಂತಹ ಬೆಳಿಗ್ಗೆ 4 ಗಂಟೆಗೆ ಬಂದವರು ಇಲ್ಲಿವರೆಗೆ NDRF ಅವರೊಂದಿಗೆ CRF ಅವರೊಂದಿಗೆ ಸಂಪೂರ್ಣವಾದ ಸಹಕಾರವನ್ನು ಅವರು ಮಾಡುತ್ತಾ ಇದ್ದಾರೆ. ಅವರು ಮಾಡಿ ಇಲ್ಲಿನ ಏನು ರಕ್ಷಣಾ ಕಾರ್ಯದಲ್ಲಿ ಪಾಲ್ಗೊಂಡು ಮಕ್ಕಳನ್ನು ಸಿಲುಕಿದಂತಹ 2 ಮಕ್ಕಳನ್ನು ಮತ್ತು ಮಹಿಳೆಯನ್ನು ರಕ್ಷಿಸುವ ಕಾರ್ಯವನ್ನು ಮಾಡಿದ್ದಾರೆ. ಇದು ವಿಶೇಷವಾಗಿ ಈ ಫ್ರೈಡೇ ದಿನ ಅವರು ಮಸೀದಿಗೆ ಹೋಗದೆ ಇಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇದೊಂದು ದೊಡ್ಡ ಈ ಒಂದು ವಾತಾವರಣದಲ್ಲಿ ಕೋಮುಗಲಭೆಯ ಸಂದರ್ಭದಲ್ಲಿ ಇದೊಂದು ದೊಡ್ಡ ಒಂದು ಸಂದೇಶವಾಗಿದೆ. ಪ್ರಕೃತಿಯ ವಿಕೋಪದ ಸಂದರ್ಭದಲ್ಲಿ ಯಾವ ರೀತಿ ಸೌಹಾರ್ದಯುತವಾಗಿ ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ದಾರೆ. ನಾವು ಇಲ್ಲಿ ಬೆಳಿಗ್ಗೆ ಬಂದಾಗ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಪೂರ್ತಿ ಬಿಲ್ಡಿಂಗು ಕೊಲ್ಯಾಪ್ಸ್ ಆಗಿತ್ತು. ಹಿಂದ್ಗಡೆಯಿಂದ ಗುಡ್ಡ ಕುಸಿದು ಮನೆ ಮೇಲೆ ಒಂದು ಮರ ಬಿದ್ದು ಬಿಲ್ಡಿಂಗ್ ಎಲ್ಲ ಕೊಲ್ಯಾಪ್ಸ್ ಆಗಿತ್ತು. ಅಲ್ಲಿ ಒಳಗಡೆ ನೋಡಿದ್ರೆ ಒಂದು ಗೋಡೆ ಮೇಲೆ ವಿಕ್ಟಿಮ್ ಇದೆ, ಆ ವಿಕ್ಟಿಮ್ ಮೇಲೆ ಮತ್ತೆ ಗೋಡೆ ಬಿದ್ದಿದೆ. ಅದನ್ನು ನಾವು ಅವ್ರನ್ನ ರೆಸ್ಕ್ಯೂ ಮಾಡಬೇಕಾದ್ರೆ ಒಂದು ಸ್ವಲ್ಪ ನಮಗೆ
ಟೈಮ್ ಆಯಿತು. ಯಾಕಂದರೆ ಅದನ್ನು ಪೂರ್ತಿ ಮೊದಲು ನಾವು ಸ್ಟೋರಿಂಗ್ ಮಾಡಬೇಕಿತ್ತು. ಸ್ಟೋರಿಂಗ್ ಮಾಡಿದ ತಕ್ಷಣ ಆನಂತರ ನಾವು ಗೋಡೆಯನ್ನು ಕಟ್ ಮಾಡಿ ವಿಕ್ಟಿಮ್ಗಳನ್ನ ಹೊರಗಡೆ ತೆಗೆದಿದ್ವಿ. ಮೊದಲು ಸ್ಟಾರ್ಟಿಂಗು ಒಂದು ಡೆತ್ ವಿಕ್ಟಿಮ್ನ ತೆಗೆದಿದ್ವಿ, ಆನಂತರ 2 ಲೈವ್ ವಿಕ್ಟಿಮು, ಆನಂತರ ಹೊರಗಡೆ ಒಂದು ಡೆಡ್ ಬಾಡಿ ಇತ್ತು, ಅದನ್ನು ರಿಕವರಿ ಮಾಡಿದ್ವಿ. ಈಗ ಎಷ್ಟು ಕಷ್ಟ ಆಯ್ತಾ, ಹೇಗೆ ಕಷ್ಟ ಅಂದರೆ ಮೇನ್ ಪ್ರಾಬ್ಲಮ್ಮು ಮಳೆ ಅಂತ ಕಂಟಿನ್ಯೂ ಮಳೆ ಇತ್ತು. ಆನಂತರ ಇಲ್ಲಿ ಯಾವುದೋ ಒಂದು JCPನೋ ಏನೋ ಒಂದು ಬರೋಕ್ಕಾಗಲ್ಲ. ಇಲ್ಲಿ ಎಲ್ಲ ನಾವು ನಮ್ಮ ಮೇನ್ ಪವರಿಂದ, ನಮ್ಮ ಇಕ್ವಿಪ್ಮೆಂಟ್ನಿಂದಾನೇ ನಾವು ಈ ಆಪರೇಷನ್ನ ಸಕ್ಸಸ್ ಮಾಡಿದ್ವಿ. ತಮ್ಮ ಪೂರ್ತಿ ಹೆಸರು ಸರ್? ನಿಮ್ಮ ಹೆಸರು? ನನ್ನ ಹೆಸರು ಕಾನ್ಸ್ಟೇಬಲ್ ಜಡಿ ವಿನೋದ್ ಅರೇರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.